ಧಾರವಾಡ ಜನತೆ ಹಲವು ದಶಕಗಳಿಂದ ನಡೆಸುತ್ತಿದ್ದ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಕೊನೆಗೂ ಮಹತ್ವದ ಜಯ ಸಿಕ್ಕಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಹಲವು ವರ್ಷಗಳಿಂದ ಪ್ರತ್ಯೇಕ ಮಹಾನಗರ ಪಾಲಿಕೆಗಾಗಿ ಹೋರಾಟ ನಡೆಸುತ್ತಿದ್ದ ಧಾರವಾಡ ಜನತೆಗೆ ಇದೀಗ ಸಿಹಿ ಸುದ್ದಿ ಸಿಕ್ಕಿದೆ. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಗೆ ರಾಜ್ಯಪಾಲರು ಅಂತಿಮ ಮುದ್ರೆ ಒತ್ತಿದ್ದು ಸರ್ಕಾರಕ್ಕೆ ಆದೇಶದ ಪ್ರತಿ ರವಾನಿಸಲಾಗಿದೆ. ಇನ್ನು ಹುಬ್ಬಳ್ಳಿಗೆ ಹೋಲಿಸಿದರೆ ಧಾರವಾಡ ಅಭಿವೃದ್ಧಿಯಲ್ಲಿ ಕಡೆಗಣನೆ ಆಗುತ್ತಿದೆ ಎಂಬ ಆರೋಪದ ಹಿನ್ನೆಲೆ ಬುದ್ಧಿಜೀವಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳು ದೀರ್ಘಕಾಲ ಹೋರಾಟ ನಡೆಸಿದ್ರು. ಕಳೆದ 11 ದಿನಗಳಿಂದ ಅನಿರ್ದಿಷ್ಟ ಧರಣಿ ನಡೆಸಿ ಸರ್ಕಾರದ ಮೇಲೆ ಒತ್ತಡ ಹೇರಲಾಗಿತ್ತು. ಹೈಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷ ಬಿಡಿಎ ಹಿರೇಮಠ್ ನೇತೃತ್ವದಲ್ಲಿ ನಡೆದ ಹೋರಾಟಕ್ಕೆ ವಿವಿಧ ರಾಜಕೀಯ ಪಕ್ಷಗಳು ಬೆಂಬಲ ಸೂಚಿಸಿದವು. ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಪ್ರತ್ಯೇಕ ಪಾಲಿಕೆ ರಚನೆಗೆ ಆಗ್ರಹಿಸಿದ್ರು. ಆದರೆ ಇದೀಗ ರಾಜ್ಯಪಾಲರ ಅನುಮೋದನೆ ಸಿಕ್ಕಿರುವುದರಿಂದ ಧಾರವಾಡ ಜನರಲ್ಲಿ ಹೊಸ ನಿರೀಕ್ಷೆ ಮೂಡಿದ್ದು ಪ್ರತ್ಯೇಕ ಮಹಾನಗರ ಪಾಲಿಕೆ ಕನಸು ನನಸಾಗುವ ಹಂತಕ್ಕೆ ಬಂದಿದೆ. ಒಟ್ನಲ್ಲಿ ಹಲವು ವರ್ಷಗಳ ಹೋರಾಟಕ್ಕೆ ಫಲ ಸಿಕ್ಕಂತಾಗಿದ್ದು ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಯ ಪ್ರಕ್ರಿಯೆ ಇದೀಗ ಅಂತಿಮ ಹಂತ ತಲುಪಿದೆ. ಇವತ್ತು ಧಾರವಾಡದಲ್ಲಿ ಒಂಥರ ಉತ್ಸವದ ರೀತಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ದವರು ಒಂದೇ ವೇದಿಕೆ ಮೇಲೆ ಏನು ದಶಕಗಳ ಹೋರಾಟ ಇದು. ಬಹಳಷ್ಟು ದಿವಸದಿಂದ ನಮ್ಮ ಮಾಚಕ್ನೂರವರು, ನಮ್ಮ ಅನೇಕ ಅವ್ರ ಜೊತೆ ಹೋರಾಟಗಾರರು ಪ್ರತ್ಯೇಕ ಮಹಾನಗರ ಪಾಲಿಕೆ ಧಾರವಾಡ ಮಾಡ್ಬೇಕಂತ ಏನು ಹೋರಾಟ ಮಾಡ್ಕೊಂತ ಬಂದಿದ್ರು. ಈಗಾಗಲೇ ಆ ಹೋರಾಟಕ್ಕೆ ಇವತ್ತು ಒಂದೇ ವೇದಿಕೆ ಮೇಲೆ ನಿನ್ನಿಲ್ಲ ಮೊನ್ನೆ ಏನು ಕಾಂಗ್ರೆಸ್ ಪಕ್ಷದ ಸದಸ್ಯರು ಕೂಡ ಅವರ ಅಧಿಕಾರ ತ್ಯಾಗ ಮಾಡಿ ಬಂದಿದ್ರು. ಅವರ ಪ್ರಾಥಮಿಕ ಸದಸ್ಯತ್ವ ಜೊತೆಗೆ ಇನ್ನೂ 1 ವರ್ಷ ಅವಧಿ ಇರೋ ಪಾಲಿಕೆ ಸದಸ್ಯತ್ವ ಸ್ಥಾನ ತೊರೆದು ಈ ವೇದಿಕೆಗೆ ಬಂದರು. ಜೊತೆಗೆ ಇವತ್ತು ಬಿಜೆಪಿ ಅವರು ಕೂಡ ಎಲ್ಲ ಪಾಲಿಕೆ ಸದಸ್ಯರು, ಎಲ್ಲ ಮುಖಂಡರು ಸೇರಿ ಇವತ್ತು ಈ ಹೋರಾಟದ ವೇದಿಕೆಗೆ ಬಂದರು. ಏನು ಬಿಡಿ ಹಿರೇಮಠದ ನೇತೃತ್ವದಲ್ಲಿ ನಮ್ದು 12 ದಿನಗಳ ಹಿಂದೆ ಏನು ಹೋರಾಟ ಶುರು ಆಯಿತು, 1ನೇ ದಿನ ಈ ಬಿಡಿ ಹಿರೇಮಠರು ಈ ಹೋರಾಟಕ್ಕೆ ಬಂದಿದ್ದ ದಿವಸ ನಮಗೆ ಜಯ ಸಿಕ್ಕಿತ್ತು. ಇವತ್ತು ನಿಜವಾಗ್ಲೂ ಬಿಜೆಪಿ ಈ ವೇದಿಕೆಗೆ ಬಂದ್ರು ಅಂದ್ರೆ 100ಕ್ಕೂ 100 ಇವತ್ತು ಸಾಯಂಕಾಲದೊಳಗೆ ಅಂಕಿತನೂ ಕೂಡ ಆಗ್ತೈತಿ ಅಂತ ವಿಶ್ವಾಸ ಐತಿ. ಒಟ್ಟಿಗೆ ನಮಗೆಲ್ಲ ಏನು ಬೇಕಾಗಿತ್ತು, ಧಾರವಾಡದ ಜನತೆ ರಾಜಕಾರಣ ಬಿಟ್ಟು ಈ ಹೋರಾಟಕ್ಕೆ ಜೊತೆಗೂಡಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿ ಧಾರವಾಡನ ಅಭಿವೃದ್ಧಿ ಮಾಡ್ಬೇಕನ್ನುವಂಥ ಏನು ವಿಚಾರ ಇತ್ತು, ಆ ವಿಚಾರಕ್ಕೆ ಇವತ್ತು ನಮ್ಗೆ ಜಯ ಸಿಕ್ಕಿದೆ ಅಂತ ಇವತ್ತು ಹೇಳಕ್ ಬಯಸ್ತೇನೆ. ದೇವರ ಗುಡಿಗೆ ಹೋಗ್ತೇವೆ, ಪೂಜಾರಿ ಇರ್ತಾನ, ಶಂಕನ್ಯಾಗ ಬಂದ್ರೆ ಅದು ತೀರ್ಥ, ಇಲ್ಲಾಂದ್ರೆ ನೀರು. ಎಲ್ಲ ರಾಜಕಾರಣ, ಎಲ್ಲರದು ರಾಜಕಾರಣ. ಇಲ್ಲಿ ಬಂದಾಗ ಅಷ್ಟು ನಿಯತ್ತಿರ್ತೈತಿ. ಅದಕ್ಕೆ ಲಕ್ಷ್ಮಣ ರೇಖೆ ಹಾಕೇನಿಲ್ಲ. ಆದರೂ ಅದನ್ನು ಬಂದು ರಾಜಕಾರಣ ಪ್ರಯತ್ನಗಳಾಕವು, ಅದು ಸಹಜ. ಅವರು ಆದ್ರೆ ನಮಗೆ ಅಸಹಜ. ಅದು ಇಲ್ಲಿ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಮಾಡಕತ್ತೀವಿ. ಗೌರವ ಅಥೆಂಟಿಕೇಟೆಡ್ ಅಂದರೆ ಅದು ಯಾರ ಹತ್ರ ಬರಬೇಕು, ಒಂದು ಹೋರಾಟಗಾರ ವೇದಿಕೆಗೆ ಬರಬೇಕು. ಬಂದಿಲ್ಲ, ನನಗಂತರೂ ಬಂದಿಲ್ಲ, ನಮ್ಮ ಹಿರಿಯರಿಗೂ ಬಂದಿಲ್ಲ. ಆದಮೇಲೆ ನಾವು ಅವ್ರು ಹೇಳಿದರು, ಇವ್ರು ಹೇಳಿದ್ರಲ್ಲ. ಹಾಗಂದ್ರೆ ಕೇಂದ್ರ ಸರ್ಕಾರದ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಹೇಳಿದರು, ಭೇಟಿಯಾಗೇವೆ ಅಂದರು. ಆಗೈತಿ ಅಂತ ಹೇಳಿಲ್ಲ. ಈಗ ಅವ್ರು ನನಗೆ ಫೋನು ಮಾಡಿಲ್ಲ. ಅಂದಮೇಲೆ ನಂಬಿಕೆಟ್ಟವನಿಲ್ಲ. ಆದ್ರೆ ಶಂಕರಾಗ ಅಷ್ಟಿಂತ ಬರಬೇಕು, ಬಂದಿಲ್ಲ. ಅಂದಮೇಲೆ ಇದು ಒಂದನೇದು. ಬಂದರೂ ಸಹ ಅದು ರಾಜ್ಯ ಸರ್ಕಾರಕ್ಕೆ ಹೋಗ್ಬೇಕು, ಅಲ್ಲೇ ಅಪ್ರೂವಲ್ ಆಗಬೇಕು. ಅದಕ್ಕೆ ಅಥೆಂಟಿಕೇಟೆಡ್ ಡಿಪಾರ್ಟ್ಮೆಂಟಿಂದ ಬರಬೇಕು. ಹಾಗಂದ್ರೆ ಇನ್ನೂ ಇದು ಪರಿಪೂರ್ಣವಾಗಿ ಗುರಿ ಮುಟ್ಟಿಲ್ಲ. ಸತ್ಯಾಗ್ರಹ ಮುಂದುವರಿತದೆ. ರಾಜ್ಯ ಸರ್ಕಾರನೂ ಸಹ ಆಕಸ್ಮಿಕವಾಗಿ ಗವರ್ನರು ಕಳಿಸಿದ್ರು ಅಂದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ. ರಾಜ್ಯ ಸರ್ಕಾರವೂ ಸಹ ಅದನ್ನು ಒಪ್ಪಿಗೆಯನ್ನು ಮಾಡಿ ಅಧಿಸೂಚನೆಯನ್ನು ಹೊರಡಿಸಬೇಕು. ಅಲ್ಲಿವರೆಗೆ ಸತ್ಯಾಗ್ರಹ ಮಾಡೋದ ಎಲ್ಲರ ವಿನಂತಿಯನ್ನು ಮಾಡ್ಕೊತೇನೆ. ಇದು ಪಕ್ಷಾತೀತ ಹೋರಾಟ ಅಂತ ಎಲ್ಲರೂ ಬಂದಾರ. ಭಾಳ ಸಂತೋಷ ಆಗೈತಿ. ಇತಿಹಾಸದ ಪುಟಗಳಲ್ಲಿ ಹೈಕೋರ್ಟ್ ಆದಮೇಲೆ ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡ್ಯಾರ. ಅದಕ್ಕೆ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹದಲ್ಲಿ ಎಲ್ಲರೂ ಕುಂತೀರಿ. ಇದು ಪರಿಪೂರ್ಣವಾಗಿ ಗುರಿ ಮುಟ್ಟುವವರೆಗೆ ಇಲ್ಲಿಂದ ಹೊರಗೆ ಹೋದ್ರಿ ಅಂದರೆ ನೀವು ರಾಜಕಾರಣಿಗಳು. ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಅಲ್ಲ. ಹೌದು ಹೌದು. ಅದಕ್ಕೆ ಅಲ್ಲಲ್ಲ ರಾಜಕಾರಣ ಬೇಡ. ಜೆಡಿಎಸ್ ನಿಮ್ಮ ಸವಾಲುಗಳದಾವಲ್ಲ,
ನಿಮ್ಮ ತವಲುಗಳದವಲ್ಲ ಅವನ್ನ ಈ ಗೆರೆ ಬಿಟ್ಟು ಹೊರಗೆ ಎಲ್ಲೇ ಮಾತಾಡ್ಬೇಡ್ರಿ. ಅದಕ್ಕೆ ಇನ್ನೂ ಏನೂ ಆಗಿಲ್ಲ, ಏನೂ ಆಗಿಲ್ಲ. ಸತ್ಯಾಗ್ರಹ ಮುಂದುವರ್ತೈತಿ. 29ಕ್ಕೆ ರ್ಯಾಲಿ ಆಕತಿ, 30ಕ್ಕೆ ಬಂದ್ ಆಕತಿ. ಅಷ್ಟರೊಳಗೆ ರಾಜ್ಯ ಸರ್ಕಾರ ಗೌರವರು ಅಂತಿಮ ರೂಪ ಬರುವವರೆಗೆ ಇದು ಹೋರಾಟ ಮುಂದುವರಿತದೆ. 30ರೊಳಗೆ ಎಲ್ಲ ಮಾಡ್ಬೇಕು, ಇಲ್ಲ ಅಂದ್ರೆ 29 ಒಳಗೆ, ಇಲ್ಲ ಅಂದ್ರೆ 30ಕ್ಕೆ ಬಂದ್ 31ಕ್ಕೆ ಮಾಡೋ ಉಪವಾಸ ಪ್ರಾರಂಭ. ಬಿಜೆಪಿ ಅವರು ನಿಯಂತ್ರಿದ್ರು ಕೊಂಡಿರ್ಬೇಕು, JDS ಕೊಂಡಿರ್ಬೇಕು, ಕಾಂಗ್ರೆಸ್ನವರು ಕೊಂಡಿರ್ಬೇಕು. ಪಕ್ಷಾತೀತ ಹೋರಾಟ ಇದು. ಉಪವಾಸ ಸತ್ಯಾಗ್ರಹಕ್ಕೆ ತಯಾರಾದವ್ರನ್ನ ಬಿಜೆಪಿ ಅಧ್ಯಕ್ಷರಾದಾರ ಅವ್ರು ಕೇಳ್ರಿ, JDS ಅಧ್ಯಕ್ಷರಾದಾರ ಅವ್ರು ಕೇಳ್ರಿ, ಕಾಂಗ್ರೆಸ್ ಅಧ್ಯಕ್ಷರಾದಾರ ಅವ್ರು ಕೇಳ್ರಿ. ಇದು ಪರಿಪೂರ್ಣವಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡೇವಿ. ಅವರು 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 ಸಹಮತ ಕೊಡಬೇಕು. ಇಲ್ಲದೆ ಹೋದ್ರೆ ಅವರು ದ್ರೋಹಿಗಳು, ಅವರು ದ್ರೋಹಿಗಳು, ದ್ರೋಹಿಗಳು.